ಜೊತೆಗಿರೋದು. ಸೊ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಏನಪ್ಪ ಅಂದರೆ ಇವತ್ತು ವೀಡಿಯೋ ಫೋನ್ ನಂದು ಇದು ಹಳೆ ಫೋನು ವಿವೋ T2 Pro. ಮಾಮೂಲಿ ಇದರಲ್ಲೇ ಡ್ಯೂಟಿ ಮಾಡ್ತಾಯಿದ್ದೆ ಇದಕ್ಕೆ ಮುಂಚೆ ಎಲ್ಲ. ಇದೇನಪ್ಪ ಅಂದರೆ ಬ್ಯಾಟ್ರಿ ನಿಲ್ತಾ ಇಲ್ಲ. 2 ವರ್ಷ ಆಯಿತು ತೊಗೊಂಡು, 26,000 ತೊಗೊಂಡಿದ್ದೆ ಅವಾಗ. ಬ್ಯಾಟ್ರಿ ನಿಲ್ತಾ ಇಲ್ಲ ಇವಾಗ ಸರಿಯಾಗಿ. ಅದರಿಂದ ಮೊನ್ನೆ ಮಧ್ಯಾಹ್ನಕ್ಕೆ ಬರ್ತಾಯಿದ್ದೆ. ಮಧ್ಯಾಹ್ನಕ್ಕೆ ಬರ್ತಾಯಿದ್ದೆ ಮನೆಗೆ. ಯಾಕಪ್ಪ ಅಂದರೆ ಚಾರ್ಜ್ ಮಧ್ಯಾಹ್ನಕ್ಕೆ ಖಾಲಿ ಆಯ್ತಾಯಿತ್ತು. ಆಟೋದಲ್ಲಿ ಚಾರ್ಜ್ ಹಾಕಿದ್ರೂ ಚಾರ್ಜ್ ಕರೆಕ್ಟಾಗಿ ಏರ್ತಾ ಇರಲಿಲ್ಲ. ಸೊ ಅದರಿಂದ ಒಂದು ಸೆಟ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಒಂದು 15,000 ರೂಪಾಯಲ್ಲಿ ತೊಗೊಳ್ಳೋಣ ಅಂದ್ಕೊಂಡೆ. ಅದಾದಮೇಲೆ ಅಲ್ಲಿ ಹೋದ್ಮೇಲೆ ಲೋನಲ್ಲೇ ಮಾಡಿಸಿರೋದು. ಅದಾದಮೇಲೆ ಹೋಗಿ ಚೆಕ್ ಮಾಡಿದ್ರೆ 20,000 ಇತ್ತು. ಇದು ವಿವೋನ ತೊಗೊಂಡಿದ್ದೆ, ವಿವೋ Y31 Pro. ಸೇಮ್ ಸ್ಟೋರೇಜು, 8GB ರ್ಯಾಮು, 128GB ಸ್ಟೋರೇಜು. ಪ್ರಾಸೆಸ್ ಸ್ವಲ್ಪ ಇದಕ್ಕಿಂತ ಇದು ಪ್ರಾಸೆಸ್ ಜಾಸ್ತಿ ಇದೆ, ತೋರಿಸ್ತೀನಿ. ಇದೆ ತೋರಿಸೋದೇನು ಚೆನ್ನಾಗಿದೆ ಸೆಟ್ಟು. ಬಟ್ ಯೂಸ್ ಮಾಡಿದೆ ಇವಾಗ 2 ದಿನ ಆಯಿತು ತೊಗೊಂಡು. ಯೂಸ್ ಮಾಡಿದೆ, ಚೆನ್ನಾಗಿದೆ ಸೆಟ್ ಮಾತ್ರ. ಸೊ ಇನ್ಮೇಲೆ ಇದರಲ್ಲಿ ಡ್ಯೂಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದರಿಂದ ನೋಡೋಣ. ಸೊ 20,000, ₹1 ಕಮ್ಮಿ 20,000 ಆಯಿತು. ಕ್ಯಾಶ್ ಇರಲಿಲ್ಲ. ಇದನ್ನು ಲೋನಲ್ಲೇ ಮಾಡಿಸಿದ್ದೀನಿ. 8 ತಿಂಗಳು ಲೋನು, 2,400 ತಿಂಗಳಿಗೆ. 2ನೇ ತಾರೀಕು ಮಾಮೂಲಿ ಗೊತ್ತಲ್ಲ, EMI ಅಂದ್ರೇ 1-2ಕ್ಕೆ ಬರುತ್ತೆ. 1, 2, 3 ಅಷ್ಟರೊಳಗೆ ಬರುತ್ತೆ. ಗಾಡಿ EMI ಆದರೆ 5-5.8 ಆ ಥರ ಬರುತ್ತೆ. ಸೊ ತೊಗೊಂಡೆ, ನೋಡೋಣ ಇದು ಹೆಂಗಿದೆ ಅಂತ. ಇನ್ನೂ 2 ದಿನ ಯೂಸ್ ಮಾಡಿ ಹೇಳ್ತೀನಿ ವೀಡಿಯೋದಲ್ಲಿ. ಸೊ ನಮ್ಮ ಗಾಡಿ ನೋಡಿ ನಿಲ್ಸಿದ್ದೀನಿ. ಟೈಮ್ ಬಂದು 7:30 ಆಗಿದೆ. ಸೊ ಓಡಬೇಕು ಇನ್ನೇನು. ರೆಡಿ ಆಗಿಬಿಟ್ಟು ಓಡೋದೆ. ಒಂದು 8 ಗಂಟೆಗೆ ಬಿಡ್ತೀನಿ ಮನೆ. ಯಾಕಪ್ಪ ಅಂದರೆ ಹೋಟ್ಲೂಟ ಸೆಟ್ ಆಗ್ತಿಲ್ಲ. ಮನೇಲೇ ಒಂದು 8 ಗಂಟೆಗೆ ನಾಷ್ಟ ಮಾಡಿಕೊಂಡು ಓಡ್ತೀನಿ. ಸೊ ಸಿಗೋಣ ಗೈಸ್, ಮತ್ತೆ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಸೊ ಬನ್ನಿ, ಆಯ್ತು, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. 8 ನಿಮಿಷ ಅಲ್ಲ.